Hi everyone, welcome to Business Studies class by Don Bosco PU College, Chitradurga. In this session, we shall discuss about the new chapter that is International Business. ಈ ಚಾಪ್ಟರ್ ಈ ಸೆಷನ್ ನಲ್ಲಿ ನಾವು ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಅದು ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆ ಫೈನ್. ಓಕೆ, ಏನಿದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ, ನೀವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಕೇಳಿರ್ಬೋದು ಇಂಟರ್ನಲ್ ಟ್ರೇಡ್ ಅಂದ್ರೆ ಏನು ಅಂತ ನೋಡಿದ್ವಿ, ರೈಟ್? ಯು ಗಾಟ್ ದ ಪಾಯಿಂಟ್, ರೈಟ್? ಏನಿದು ಇಂಟರ್ನಲ್ ಟ್ರೇಡ್ ಅಂದ್ರೆ, ಎಲ್ಲಾ ಕಂಟ್ರಿಗೂ ಅವ್ರದೇ ಆದಂತ ಜಿಯೋಗ್ರಫಿಕಲ್ ಲಿಮಿಟ್ ಇಟ್ಕೊಂಡಿರ್ತಾರೆ, ಅಂದ್ರೆ ಬೌಂಡ್ರೀಸ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಜಿಯೋಗ್ರಫಿಕಲ್ ಬೌಂಡ್ರಿ ಒಳಗೆ ನಮ್ಮ ಟ್ರೇಡ್ ಆಕ್ಟಿವಿಟೀಸ್ ನ ಮಾಡ್ಕೊಂಡ್ರೆ, ಅಂದ್ರೆ ಮಾರೋದು, ತಗೊಳ್ಳೋದು, ಪ್ರೊಡಕ್ಷನ್ ಇವನ್ನೆಲ್ಲ ಮಾಡಿದ್ರೆ ಅದನ್ನ ಇಂಟರ್ನಲ್ ಬಿಸ್ನೆಸ್ ಅಂತ ಕರಿತೀವಿ. ಈ ಆಕ್ಟಿವಿಟೀಸ್, ಈ ಟ್ರೇಡ್ ಆಕ್ಟಿವಿಟೀಸ್ ಯಾವಾಗ ನಮ್ಮ ಜಿಯೋಗ್ರಫಿಕಲ್ ಬೌಂಡ್ರಿ ದಾಟುತ್ತೋ ಅದನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಅಷ್ಟೇ ವ್ಯತ್ಯಾಸ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೀವು ಚೆನ್ನಾಗಿ ಕಲ್ತ್ರಿ ಏನಿದೆ ಇಂಟರ್ನಲ್ ಬಿಸ್ನೆಸ್ ಅಂದ್ರೆ ಏನು, ಅದ್ರಲ್ಲಿ ಏನ್ ಕಾನ್ಸೆಪ್ಟ್ ಬರುತ್ತೆ ಅಂತ ನೋಡಿದ್ರಿ. ಓಕೆನಾ? ಅಂದ್ರೆ ನಮ್ಮ ಕಂಟ್ರಿ ಒಳಗೆ ಈ ಟ್ರೇಡ್ ಆಕ್ಟಿವಿಟೀಸ್, ತಗೊಳ್ಳೋದು ಅಂದ್ರೆ ಪ್ರೊಡಕ್ಷನ್ ಮಾಡೋದು, ತಗೊಳ್ಳೋದು, ಮಾರೋದು, ಈ ಆಕ್ಟಿವಿಟೀಸ್ ನ ನಮ್ಮ ಕಂಟ್ರಿ ಒಳಗೇನೆ, ಇಂಡಿಯಾ ಒಳಗೇನೆ ಮಾಡಿದ್ರೆ ಅದನ್ನ ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ, ಅವ್ರು ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಕರೀತಾರೆ, ಅವ್ರು ಇಂಟರ್ನಲ್ ಬಿಸ್ನೆಸ್ ಅಂತ ಕರೀತಾರೆ. ಈ ಪ್ರೊಡಕ್ಷನ್ ಮಾಡೋದು, ಮಾರೋದು, ತಗೊಳ್ಳೋದು ಅಂದ್ರೆ ಈ ಟ್ರೇಡ್ ಆಕ್ಟಿವಿಟೀಸ್ ಯಾವಾಗ ನಮ್ಮ ಕಂಟ್ರಿ ಬಿಟ್ಟು ಹೊರಗೆ ಹೋಗುತ್ತೋ, ಅಂದ್ರೆ ಯಾವಾಗ ಈ ಆಕ್ಟಿವಿಟೀಸ್ ಈ ಜಿಯೋಗ್ರಫಿಕಲ್ ಬೌಂಡ್ರಿ ದಾಟ್ ಹೋಗುತ್ತೋ ಅವಾಗ ಏನಾಗುತ್ತೆ, ಅದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಓಕೆನಾ? ಒಂದು ಎಕ್ಸಾಂಪಲ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಂದು ಎಕ್ಸಾಂಪಲ್ ಅಂದ್ರೆ, ನೀವು ಇಲ್ಲಿ ಶೂ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ, ಶೂ ಪ್ರೊಡಕ್ಷನ್ ಮಾಡಿ ಹೊರಗೆ US ನಲ್ಲಿ ಯಾವುದೋ ಒಂದು XYZ ಕಂಪನಿ ಅಂತ ಇದೆ, ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ, ಅವಾಗ ದಟ್ ಈಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅವಾಗ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೋಬಹುದು. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ಇಲ್ಲ, ನೀವು ಶೂ ಪ್ರೊಡಕ್ಷನ್ ಮಾಡ್ಕೋಬೇಕು, ಅದಕ್ಕೆ ಲೆದರ್ ಎಲ್ಲೋ ಜರ್ಮನಿಯಿಂದ ತರ್ಸ್ಕೊಂತಾ ಇದ್ದೀರಾ, ಅಂದ್ರೆ ಇಂಪೋರ್ಟ್ ಮಾಡ್ಕೊಂತಾ ಇದ್ದೀರಾ, ಅವಾಗ್ಲೂ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೋಬಹುದು. ಇಲ್ಲ, ನೀವು ಜರ್ಮನಿಯಿಂದ ಲೆದರ್ ತರ್ಸ್ಕೊಂತಾ ಇದ್ದೀರಾ, ಇಲ್ಲಿ ಪ್ರೊಡಕ್ಷನ್ ಮಾಡ್ತೀರಾ, ಪ್ರೊಡಕ್ಷನ್ ಮಾಡಿ ಮತ್ತೆ ಇದನ್ನ USA ಗೆ ಎಕ್ಸ್ಪೋರ್ಟ್ ಮಾಡ್ತೀರಾ, ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡೂ ಮಾಡ್ತಾ ಇದ್ದೀರಾ, ಅವಾಗ್ಲೂ ಅದನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಅಂದ್ರೆ ಈ ಟ್ರೇಡ್ ಆಕ್ಟಿವಿಟೀಸ್ ಯಾವಾಗ ನಿಮ್ಮ ಕಂಟ್ರಿ ಬೌಂಡ್ರಿ ದಾಟಿ ಹೊರಗೆ ಹೋಗುತ್ತೋ ಅವಾಗ ಅದನ್ನ ಏನಂತ ಕರೀತಾರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಓಕೆನಾ? ಈಗ ಜಸ್ಟ್ ನಿಮ್ಗೆ ಸ್ವಲ್ಪ ಐಡಿಯಾ ಬಂದ್ರೆ ಸಾಕು, ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಯಾವಾಗಂದ್ರೆ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ವರ್ಸಸ್ ಡೊಮೆಸ್ಟಿಕ್ ಬಿಸ್ನೆಸ್ ನೋಡಿದಾಗ, ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಫೀಚರ್ಸ್ ಅಂತ ಹೇಳ್ಬೋದು ಆಲ್ಮೋಸ್ಟ್, ಯಾಕಂದ್ರೆ ಡೊಮೆಸ್ಟಿಕ್ ಬಿಸ್ನೆಸ್ ಫೀಚರ್ಸ್ ನೋಡ್ತೀವಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಫೀಚರ್ಸ್ ನೋಡ್ತೀವಿ ಇಲ್ಲಿ. ಓಕೆನಾ? ಅಂದ್ರೆ ಡಿಫರೆನ್ಸ್, ಇಲ್ಲಿ ಡಿಫರೆನ್ಸ್ ನೋಡ್ತೀವಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಡೊಮೆಸ್ಟಿಕ್ ಬಿಸ್ನೆಸ್ ಡಿಫರೆನ್ಸ್ ನೋಡ್ತಾ ಹೋಗೋಣ, ಅವಾಗ ನಿಮ್ಗೆ ಕ್ಲಿಯರ್ ಕಟ್ ಐಡಿಯಾ ಸಿಕ್ಬಿಡುತ್ತೆ ಏನಿದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಡಿಫರೆನ್ಸ್ ಏನಂದ್ರೆ, ನ್ಯಾಷನಾಲಿಟಿ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್. ಅಂದ್ರೆ ಡೊಮೆಸ್ಟಿಕ್ ಬಿಸ್ನೆಸ್, ಫಸ್ಟ್ ಡೊಮೆಸ್ಟಿಕ್ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಈ ಬೈಯರ್ಸ್ ಅಂದ್ರೆ ತಗೊಳ್ಳೋರು ಒಂದೇ ಕಂಟ್ರಿ ಸೇರಿದವರಾಗಿರ್ತಾರೆ, ಯಾಕಂದ್ರೆ ಈ ತಗೊಳ್ಳೋದು, ಮಾರೋದು, ಈ ಆಕ್ಟಿವಿಟಿ ಹೊರಗೆ ದಾಟೋದಿಲ್ಲ. ಓಕೆನಾ? ಹೊರಗೆ ನಿಮ್ಮ ಕಂಟ್ರಿ ದಾಟೋದಿಲ್ಲ. ಸೊ ಕಸ್ಟಮರ್ಸ್, ತಗೊಳ್ಳೋರು ಇಂಡಿಯಾಗೆ ಸೇರಿರ್ತಾರೆ, ಮಾರೋರು ಇಂಡಿಯಾಗೆ ಸೇರಿರ್ತಾರೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಬೈಯರ್ಸ್ ಡಿಫ್ರೆಂಟ್ ಕಂಟ್ರಿ ಸೇರಿದವರಾಗಿರ್ತಾರೆ, ಅಂದ್ರೆ ನ್ಯಾಷನಾಲಿಟಿ ಚೇಂಜ್ ಇರುತ್ತೆ. ಸೆಲ್ಲರ್ಸ್ ಅವ್ರದ್ದು ಚೇಂಜ್ ಇರ್ಬೋದು, ಅಂದ್ರೆ ಡಿಫ್ರೆಂಟ್ ಕಂಟ್ರಿನವ್ರು ಇರ್ಬೋದು. ಎಕ್ಸಾಂಪಲ್ ನ್ಯಾಷನಾಲಿಟಿ, ಈಗ ತಗೊಳ್ಳೋರು A and B, ಏನು ಇಂಡಿಯಾಗೆ ಸೇರಿರ್ತಾನೆ ಕರ್ನಾಟಕ, B ಕೇರಳದವನು, ಸೊ ಇಬ್ರು ಇಂಡಿಯಾದವ್ರು ತಾನೆ. ಸೊ A and B ನಡುವೆ ತಗೊಳ್ಳೋದು, ಮಾರೋದು ನಡೀತತೆ, ಈ ಟ್ರೇಡ್ ಆಕ್ಟಿವಿಟಿ ಮಾಡ್ತಾರೆ. ಸೊ ಅದು ಇಲ್ಲಿ ಸೇಮ್ ನ್ಯಾಷನಾಲಿಟಿ ಇದೆ, ಅಂದ್ರೆ ಇಬ್ರದ್ದು ಸೇಮ್ ಏನದು ನ್ಯಾಷನಾಲಿಟಿ ಸೇಮ್ ಇದೆ, ಇಲ್ಲಿ ಇಬ್ರು ಒಂದೇ ಕಂಟ್ರಿಗೆ ಸೇರಿದವರು, ಅದನ್ನ ಡೊಮೆಸ್ಟಿಕ್ ಅಂತಾರೆ. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ A and B, A ಇಂಡಿಯಾದವನು, B USA ನವನು.
ಏನ್ ಮಾಡ್ತಾನೆ, USA ನವನಿಗೆ ಒಂದು 1000 ಶೂನ ಕಳಿಸ್ತಾನೆ, ಎಕ್ಸ್ಪೋರ್ಟ್ ಮಾಡ್ತಾನೆ. ಅಂದ್ರೆ ಇವನು ಸೆಲ್ಲರ್, ಎ ಸೆಲ್ಲರ್, ಬಿ ಬೈಯರ್. ಸೊ ಬೈಯರ್ ಬೇರೆ ನೇಷನ್ ಸೇರಿದವನು. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಜಸ್ಟ್ ಉಲ್ಟಾ, ಎ ಬೈಯರ್, ಬಿ ಸೆಲ್ಲರ್. ಬಿ ಏನ್ ಮಾಡ್ತಾನೆ, ಒಂದಿಷ್ಟು ಲೆದರ್ನ ಎಗೆ ಸೆಲ್ ಮಾಡ್ತಾನೆ. ಸೊ ಇಲ್ಲಿ ಬೈಯರು ಏನು ಡಿಫ್ರೆಂಟ್ ನೇಷನ್ ಸೇರಿದವನು, ಅಂದ್ರೆ ಬೇರೆ ಬೇರೆ ರಾಜ್ಯಕ್ಕೆ, ಬೇರೆ ಬೇರೆ ರಾಷ್ಟ್ರಕ್ಕೆ ಸೇರಿದವರಾಗಿರ್ತಾರೆ, ಬೇರೆ ಬೇರೆ ದೇಶಕ್ಕೆ ಸೇರಿದವರಾಗಿರ್ತಾರೆ. ಅದನ್ನೇ ನ್ಯಾಷನಾಲಿಟಿ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ನ್ಯಾಷನಾಲಿಟಿ ಆಫ್ ಅದರ್ ಸ್ಟೇಕ್ ಹೋಲ್ಡರ್ಸ್. ಅದರ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಈ ಇನ್ವೆಸ್ಟರ್ಸ್ ಅಂತ ಕರಿಬಹುದು. ಓಕೆ, ಏನಂತ ಕರಿಬಹುದು, ಇನ್ವೆಸ್ಟರ್ಸ್ ಅಂತ ಕರಿಬಹುದು. ಫೈನ್. ಓಕೆ, ಸೊ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಈ ಶೇರ್ಸ್ ತಗೊಂಡವರಾಗಿರ್ಬೋದು, ಡಿಬೆಂಚರ್ಸ್ ತಗೊಂಡದಾಗಿರ್ಬೋದು, ಅದರ್ ಡಿಪಾಸಿಟರಿ ಸೆಕ್ಯೂರಿಟೀಸ್ ಅಂದ್ರೆ ಡಿಪಾಸಿಟರಿ ಸರ್ಟಿಫಿಕೇಟ್ಸ್ ತಗೊಂಡವರಾಗಿರ್ಬೋದು, ಸ್ಟೇಕ್ ಹೋಲ್ಡರ್ಸ್ ಅಂತ ಕರೀತಾರೆ. ಈ ಸ್ಟೇಕ್ ಹೋಲ್ಡರ್ಸ್ ಸೇಮ್ ನೇಷನ್ಗೆ ಇರ್ತಾರೆ, ಸೇಮ್ ಕಂಟ್ರಿಗೆ ಸೇರಿದವರಾಗಿರ್ತಾರೆ, ಅಲ್ಲಿ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬರ್ತಾರೆ. ಅದೇ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಈ ಸ್ಟೇಕ್ ಹೋಲ್ಡರ್ಸ್ ಅವ್ರ ಇನ್ವೆಸ್ಟರ್ಸ್ ಡಿಫ್ರೆಂಟ್ ನೇಷನ್ಸ್ಗೆ ಸೇರಿದವರಾಗಿರ್ತಾರೆ, ಅಂದ್ರೆ ಡಿಫ್ರೆಂಟ್ ಕಂಟ್ರಿಗೆ ಸೇರಿದವರಾಗಿರ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಎಕ್ಸಾಂಪಲ್, ಶೇರ್ ಹೋಲ್ಡರ್ಸ್ ಬಂದ್ಬಿಟ್ಟು ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ ಇಂಡಿಯಾದವರು ಮಾತ್ರ ಆಗಿರ್ತಾರೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ಶೇರ್ ಹೋಲ್ಡರ್ಸ್ ಯಾರೊಬ್ಬ ಶೇರ್ಸ್ ತಗೊಂಡಿರ್ತಾರೆ, ಫಾರಿನ್ ಅವರು ಶೇರ್ಸ್ ತಗೊಂಡಿರ್ತಾರೆ, ಅಂದ್ರೆ ಫಾರಿನ್ ಅವರು ನಿಮ್ಮ ಕಂಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದನ್ನೇನಂತ ಕರೀತಾರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಸೊ ಇದು ಎರಡನೇ ಡಿಫರೆನ್ಸ್. ಮೂರನೇ ಡಿಫರೆನ್ಸ್ ಏನಂದ್ರೆ ಮೊಬೈಲಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅಂದ್ರೆ ಲ್ಯಾಂಡ್ ಇರ್ಬೋದು, ಲೇಬರ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಅದರ ಎಂಟರ್ಪ್ರಿನರ್ಸ್ ಇರ್ಬೋದು. ಇವನ್ನಲ್ಲಿ ಏನಂತಾರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅಂದ್ರೆ ಇವೆಲ್ಲ ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕೇ ಬೇಕು, ಇವೆಲ್ಲ ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕೇ ಬೇಕು. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಈ ಫ್ಯಾಕ್ಟರ್ಸ್ ಇಲ್ಲದೆ ನಾವು ಪ್ರೊಡಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಈ ಫ್ಯಾಕ್ಟರ್ಸ್ ನ ನಾವು ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಈ ಫ್ಯಾಕ್ಟರ್ಸ್ ನ ನಮ್ಮ ಕಂಟ್ರಿ ಒಳಗಿಂದಾನೆ ಕಲೆಕ್ಟ್ ಮಾಡ್ಕೊಂತೀವಿ, ಅಂದ್ರೆ ಸೇರಿಸ್ತೀವಿ, ಪಿಕ್ ಮಾಡ್ಕೊಂತೀವಿ. ಲ್ಯಾಂಡ್ ನಮ್ ಕಂಟ್ರಿದೇ ಆಗಿರುತ್ತೆ, ಲೇಬರ್ ನಮ್ ಕಂಟ್ರಿಯವರು ಆಗಿರ್ತಾರೆ, ಕ್ಯಾಪಿಟಲ್ ನಮ್ ಕಂಟ್ರಿ ಒಳಗಿಂದಾನೆ ನಾವು ಕಲೆಕ್ಟ್ ಮಾಡಿರ್ತೀವಿ, ಎಂಟರ್ಪ್ರಿನರ್ ನಮ್ಮ ಕಂಟ್ರಿಯವರೇ ಆಗಿರ್ತಾರೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಈ ಫ್ಯಾಕ್ಟರ್ಸ್ ಅಲ್ಲಿ ಯಾವ್ದಾದ್ರೂ 2-3 ಔಟ್ ಆಫ್ ಕಂಟ್ರಿಯಿಂದ ಬಂದಿರುತ್ತೆ. ಈ ಲ್ಯಾಂಡ್ ಇರ್ಬೋದು, ಹೊರಗೆ ಒಂದು ಬ್ರಾಂಚ್ ಇಟ್ಟಿರ್ತೀನಿ, ಲ್ಯಾಂಡ್ ಫಾರಿನ್ ಕಂಟ್ರಿ ತಾನೆ, ಇಲ್ಲ ಲೇಬರ್ ತುಂಬಾ ಜನ ಫಾರಿನ್ ಕಂಟ್ರಿಯಿಂದ ಬಂದಿರ್ತಾರೆ, ಟ್ರೈನಿಂಗ್ ಕೊಡೋದಕ್ಕೆ ಆಗಿರ್ಬೋದು, ಕೆಲಸ ಮಾಡೋದಕ್ಕೆ ಆಗಿರ್ಬೋದು. ಓಕೆ, ದೋಸ್ ಥಿಂಗ್ಸ್. ಕ್ಯಾಪಿಟಲ್ ಹೊರಗೆ ಫಾರಿನ್ ಕಂಟ್ರಿಯಿಂದ ದುಡ್ಡು ಬಂದಿದೆ, ಸೊ ಇಲ್ಲ ಓನರ್ ಫಾರಿನ್ ಅವ್ರು ಇರ್ಬೋದು. ಸೊ ಎಲ್ಲಿ ಅದನ್ನ ಏನಂತ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬಂದ್ಬಿಟ್ಟು ಡಿಫ್ರೆಂಟ್ ನೇಷನ್ಸ್ ಸೇರಿದ್ರೆ ಅದನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಅದೇ ಈ ಫ್ಯಾಕ್ಟರ್ಸ್ ಎಲ್ಲ ಒಂದೇ ಕಂಟ್ರಿಗೆ ಸೇರಿದ್ರೆ, ನಮ್ಮ ಇಂಡಿಯಾದೇ ಅಂದ್ಕೊಂಡ್ರೆ ಅದನ್ನ ಇಂಟರ್ನಲ್ ಬಿಸ್ನೆಸ್ ಅಂತ ಕರಿತೀವಿ, ಅವ್ರ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಕರಿತೀವಿ. ಇದು ಒಂದು ಡಿಫರೆನ್ಸ್. ಇನ್ನೊಂದು ಡಿಫರೆನ್ಸ್ ಏನಂದ್ರೆ ಕಸ್ಟಮರ್ ಹೆಟ್ರೋಜಿನಿಟಿ ಅಕ್ರಾಸ್ ಮಾರ್ಕೆಟ್ಸ್. ಅಂದ್ರೆ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಈ ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ ಇರೋ ಕಸ್ಟಮರ್ಸ್ ಒಂದೇ ನೇಷನ್ ಸೇರಿರ್ತಾರೆ. ಒಂದೇ ನೇಷನ್ಗೆ ಸೇರಿರೋದ ಕಾರಣ, ಅವರು ಸೇರಿರೋದ್ರಿಂದ ಅವರ ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಫುಡ್ ಸ್ಟೈಲ್ ಇರ್ಬೋದು, ಬೈಯಿಂಗ್ ಸ್ಟೈಲ್ ಇರ್ಬೋದು, ಸ್ಪೆಂಡಿಂಗ್ ಸ್ಟೈಲ್ ಇರ್ಬೋದು, ಇಲ್ಲ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು. ಓಕೆ, ಈ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸ್ಟೇಟ್ ಟು ಸ್ಟೇಟ್ ಅಫ್ಕೋರ್ಸ್ ಡಿಫರೆನ್ಸ್ ಇದೆ, ಬಟ್ ಆಲ್ಮೋಸ್ಟ್ ತುಂಬಾ ಡಿಫರೆನ್ಸ್ ಇಲ್ಲ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಆ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಇರೋ ಕಸ್ಟಮರ್ಸ್, ಆ ಪ್ರಾಡಕ್ಟ್ ಇರೋ ಕಸ್ಟಮರ್ಸ್ ಡಿಫ್ರೆಂಟ್ ನೇಷನ್ಗೆ ಸೇರಿದವರು ಆಗಿರ್ತಾರೆ. ಪ್ಲಸ್ ಅವ್ರ ಟೇಸ್ಟ್ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಚೇಂಜ್ ಇರುತ್ತೆ. ಫುಡ್ ಸ್ಟೈಲ್ ಇರ್ಬೋದು, ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಲಿವಿಂಗ್ ಸ್ಟೈಲ್ ಇರ್ಬೋದು. ಓಕೆ, ಅವ್ರ ಎಕ್ಸ್ಪೆಕ್ಟೇಷನ್ ಚೇಂಜ್ ಇರುತ್ತೆ. ಓಕೆ, ಅವ್ರ ಟ್ರೆಂಡ್ ಚೇಂಜ್ ಇರುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಏನಂದ್ರೆ ಡಿಫರೆನ್ಸಸ್ ಇನ್ ಬಿಸ್ನೆಸ್ ಸಿಸ್ಟಮ್ಸ್ ಅಂಡ್ ಪ್ರಾಕ್ಟೀಸಸ್. ಓಕೆನಾ? ಈ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಸಿಸ್ಟಮ್ಸ್ ಅಂಡ್ ಪ್ರಾಕ್ಟೀಸ್ ಒಳಗೆ ಅಷ್ಟು ಡಿಫರೆನ್ಸ್ ಇರೋದಿಲ್ಲ.
ಓಕೆನಾ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಚೇಂಜ್ ಇರುತ್ತೆ. ಈ ಬಿಸ್ನೆಸ್ ಸಿಸ್ಟಮ್ಸ್ ಅಂಡ್ ಪ್ರಾಕ್ಟೀಸ್ ಒಳಗೆ ತುಂಬಾ ಚೇಂಜ್ ನೀವು ನೋಡ್ಬೋದು. ಓಕೆನಾ. ಏನಕ್ಕಂದ್ರೆ ಅದರಲ್ಲಿ ಬೇರೆ ಡಿಫ್ರೆಂಟ್ ನೇಷನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ US ನಲ್ಲಿ ಫಾಲೋ ಮಾಡೋ ಬಿಸ್ನೆಸ್ ಸಿಸ್ಟಮ್ಸ್ ಇಂಡಿಯಾದಲ್ಲಿ ಫಾಲೋ ಮಾಡದೆ ಹೋಗ್ಬೋದು. ಓಕೆನಾ. ಎಕ್ಸಾಂಪಲ್ ಸಿಸ್ಟಮ್ಸ್ ಅಂಡ್ ಪ್ರಾಕ್ಟೀಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡೋ ವೇ ಆಫ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ವೇ ಆಫ್ ಅಟ್ರಾಕ್ಟಿಂಗ್ ದ ಕಸ್ಟಮರ್ಸ್ ಇರ್ಬೋದು, ಇಲ್ಲ ಡಿಸ್ಕೌಂಟ್ ಕೊಡೋ ಸಿಸ್ಟಮ್ಸ್ ಇರ್ಬೋದು, ಆಫರ್ಸ್ ಕೊಡೋ ಸಿಸ್ಟಮ್ಸ್ ಇರ್ಬೋದು. ಓಕೆನಾ. ಪ್ರಾಡಕ್ಟ್ ನ ಡೆಲಿವರಿ ಮಾಡೋ ಸಿಸ್ಟಮ್ಸ್ ಇರ್ಬೋದು, ಆಫ್ಟರ್ ಸೇಲ್ ಸರ್ವಿಸ್ ಸಿಸ್ಟಮ್ಸ್ ಇರ್ಬೋದು. ಓಕೆ, ಪೇಮೆಂಟ್ ಸಿಸ್ಟಮ್ಸ್ ಇರ್ಬೋದು. ಇದೆಲ್ಲ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ತುಂಬಾ ಚೇಂಜ್ ಇರುತ್ತೆ, ಯಾಕಂದ್ರೆ ಅಲ್ಲಿ ಡಿಫ್ರೆಂಟ್ ಕಂಟ್ರೀಸ್ ಇನ್ವಾಲ್ವ್ ಆಗಿರುತ್ತೆ. ಅದೇ ಇಲ್ಲಿ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಯಾವ ಕಂಟ್ರಿನೂ ಇನ್ವಾಲ್ವ್ ಆಗಿರೋದಿಲ್ಲ, ಒಂದೇ ಕಂಟ್ರಿ ನಮ್ಮ ಇಂಡಿಯಾ ಮಾತ್ರ ಇರುತ್ತೆ. ಸೊ ಬಿಸ್ನೆಸ್ ಸಿಸ್ಟಮ್ಸ್ ಅಂಡ್ ಪ್ರಾಕ್ಟೀಸಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಫರೆನ್ಸ್ ಏನು ನೋಡಕ್ ಆಗೋದಿಲ್ಲ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ನೆಕ್ಸ್ಟ್ ಡಿಫರೆನ್ಸ್ ಏನಂದ್ರೆ ಪೊಲಿಟಿಕಲ್ ಸಿಸ್ಟಮ್ಸ್ ಅಂಡ್ ರಿಸ್ಕ್ಸ್. ಅಂದ್ರೆ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಒಂದೇ ಒಂದು ಪೊಲಿಟಿಕಲ್ ಸಿಸ್ಟಮ್ಸ್ ಅಂಡ್ ರಿಸ್ಕ್ ಅಲ್ಲಿ ಅಷ್ಟು ಡಿಫರೆನ್ಸ್ ನೋಡಕ್ ಆಗೋದಿಲ್ಲ. ಓಕೆನಾ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಅದರಲ್ಲಿ ತುಂಬಾ ಕಂಟ್ರಿಗಳು ಇನ್ವಾಲ್ವ್ ಆಗಿರೋದ್ರಿಂದ, ಅವ್ರ ಡಿಫರೆಂಟ್ ನೇಷನ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಆಗಿರುತ್ತೆ, ರಿಸ್ಕ್ ಚೇಂಜ್ ಆಗಿರುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ನೆಕ್ಸ್ಟ್, ಕರೆನ್ಸಿ ಯೂಸ್ಡ್ ಇನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಕರೆನ್ಸಿ ಒಂದೇ ಆಗಿರುತ್ತೆ. ಇಂಡಿಯಾ ಅಂತ ಬಂದಾಗ ಅವರ ಇಂಟರ್ನಲ್ ಬಿಸ್ನೆಸ್ ಅಂತ ಬಂದಾಗ ಇಂಡಿಯಾ, ಅದರಲ್ಲಿ ಯೂಸ್ ಮಾಡೋ ಕರೆನ್ಸಿ, ಈ ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡೋ ಕರೆನ್ಸಿ ಒಂದೇ, ಅದು ರುಪಿ. ಕರೆಕ್ಟ್ ಅಲ್ವಾ? ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಡಿಫ್ರೆಂಟ್ ನೇಷನ್ಸ್ ಇನ್ವಾಲ್ವ್ ಆಗಿರುತ್ತೆ. ಡಿಫ್ರೆಂಟ್ ನೇಷನ್ಸ್ ಇನ್ವಾಲ್ವ್ ಆಗಿರೋ ಕಾರಣ ಡಿಫ್ರೆಂಟ್ ಕರೆನ್ಸಿಗಳು ಇನ್ವಾಲ್ವ್ ಆಗಿರುತ್ತೆ. ಈಗ ನೀವೇ ತಿಳ್ಕೊಳ್ಳಿ, ನೀವೇನ್ ಮಾಡ್ತೀರಾ, ನೀವು ಯು ಎಸ್ ಎಗೆ ಇಲ್ಲಿ ಶೂ ಪ್ರೊಡಕ್ಷನ್ ಮಾಡಿ US ಗೆ ಎಕ್ಸ್ಪೋರ್ಟ್ ಮಾಡ್ತೀರಾ. ಅವಾಗ ಅವರು ರುಪಿನಲ್ಲಿ ಪೇ ಮಾಡೋದಿಲ್ಲ, ನಿಮಗೆ ಡಾಲರ್ಸ್ ಅಲ್ಲಿ ಪೇ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅವಾಗ ಎರಡು ಕರೆನ್ಸಿ ಇನ್ವಾಲ್ವ್ ಆಯ್ತು ಈ ಟ್ರಾನ್ಸಾಕ್ಷನ್ ನಲ್ಲಿ, ರುಪಿ ಪ್ಲಸ್ ಡಾಲರ್ಸ್. ಕರೆಕ್ಟ್ ಅಲ್ವಾ? ಇಲ್ಲ ವೈಸ್ ವರ್ಸ, ನೀವು US ನಿಂದ ಶೂನ ಇಂಪೋರ್ಟ್ ಮಾಡ್ಕೊಂತಿದ್ದೀರಾ, ಲೆದರ್ ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಅವಾಗ ನೀವು ರುಪಿನಲ್ಲಿ ಪೇ ಮಾಡ್ತೀರಾ. ಅವಾಗ ರುಪಿ ಪ್ಲಸ್ ಡಾಲರ್ಸ್ ಇನ್ವಾಲ್ವ್ ಆಗಿರುತ್ತೆ. ಅಂದ್ರೆ ಡಿಫ್ರೆಂಟ್ ಕರೆನ್ಸಿಗಳು ಇನ್ವಾಲ್ವ್ ಆಗುತ್ತೆ ಅದರಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ. ಬಟ್ ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ ಸಿಂಗಲ್ ಕರೆನ್ಸಿ ಇರುತ್ತೆ, ಯಾಕಂದ್ರೆ ಆ ಬಿಸ್ನೆಸ್ ಆರ್ ಟ್ರೇಡಿಂಗ್ ಆಕ್ಟಿವಿಟಿ ನಮ್ಮ ಕಂಟ್ರಿ ಬಿಟ್ಟು ಹೊರಗೆ ದಾಟೋದಿಲ್ಲ, ಹೊರಗೆ ಹೋಗೋದಿಲ್ಲ. ಓಕೆನಾ. ಇಷ್ಟು ಡಿಫ್ರೆನ್ಸಸ್ ನೋಡಿದ್ವಿ. ಎಷ್ಟು? ಫಸ್ಟ್ ಇನ್ನೊಂದ್ಸರಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇಲ್ಲಿ ಒಂದೇ ಡಿಫರೆನ್ಸ್ ಯಾವುದು? ಇಲ್ಲಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಒಂದೇ ಆಗಿರ್ತಾರೆ. ಅಂದ್ರೆ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಒಂದೇ ನೇಷನ್ ಸೇರಿದವರಾಗಿರ್ತಾರೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಬೇರೆ ಬೇರೆ ಕಂಟ್ರಿಗೆ ಸೇರಿದವರಾಗಿರ್ತಾರೆ. ಇನ್ನು ಇಲ್ಲಿ ಇನ್ವೆಸ್ಟರ್ಸ್ ಅಂತ ಬಂದಾಗ ಡೊಮೆಸ್ಟಿಕ್ ಬಿಸ್ನೆಸ್ ಕೇಸ್ ಅಲ್ಲಿ ಇನ್ವೆಸ್ಟರ್ಸ್ ಒಂದೇ ಕಂಟ್ರಿಗೆ ಸೇರಿದವರಾಗಿರ್ತಾರೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟರ್ಸ್ ಡಿಫ್ರೆಂಟ್ ಕಂಟ್ರಿಗೆ ಸೇರಿದವರಾಗಿರ್ತಾರೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಬಿಲ್ಡಿಂಗ್, ಲೇಬರ್, ಇವರೆಲ್ಲ ಕ್ಯಾಪಿಟಲ್, ಇವರೆಲ್ಲ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಒಂದೇ ಕಂಟ್ರಿಯಿಂದ ಕಲೆಕ್ಟ್ ಮಾಡಿರ್ತಾರೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಡಿಫ್ರೆಂಟ್ ಕಂಟ್ರಿಯಿಂದ ಕಲೆಕ್ಟ್ ಮಾಡಿರ್ತಾರೆ. ಕಸ್ಟಮರ್ ಹೆಟ್ರೋಜಿನಿಟಿ ಅಕ್ರಾಸ್ ಮಾರ್ಕೆಟ್ಸ್. ಅಂದ್ರೆ ಇನ್ನೊಂದು ಡಿಫರೆನ್ಸ್ ಏನಂದ್ರೆ ಕಸ್ಟಮರ್, ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಕಸ್ಟಮರ್ಸ್ ಒಂದೇ ಕಂಟ್ರಿಗೆ ಸೇರಿದವರಾಗಿರ್ತಾರೆ, ಅವ್ರ ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಕಸ್ಟಮರ್ಸ್ ಡಿಫ್ರೆಂಟ್ ಕಂಟ್ರಿಗೆ ಸೇರಿದವರಾಗಿರ್ತಾರೆ, ಅವರ ಟೇಸ್ಟ್ ಆಲ್ಮೋಸ್ಟ್ ಚೇಂಜ್ ಇರುತ್ತೆ. ಅಂದ್ರೆ ಕಂಟ್ರಿ ಟು ಕಂಟ್ರಿ ಚೇಂಜ್ ಆಗಿರುತ್ತೆ. ಪ್ಲಸ್ ಬಿಸ್ನೆಸ್ ಸಿಸ್ಟಮ್ಸ್ ಅಂಡ್ ಪ್ರಾಕ್ಟೀಸ್. ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಸಿಸ್ಟಮ್ಸ್ ಅಂಡ್ ಪ್ರಾಕ್ಟೀಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈ ಕಸ್ಟಮರ್ ಜೊತೆ ಹ್ಯಾಂಡಲ್ ಮಾಡೋದು, ಅವ್ರ ಡೆಲಿವರಿ ಕೊಡೋದು, ಪ್ರಾಡಕ್ಟ್ಸ್ ಸರ್ವಿಸ್ ಕೊಡೋದು ಆಗಿರ್ಬೋದು, ಈ ಥಿಂಗ್ಸ್. ಬಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಕಸ್ಟಮರ್ಸ್ ಬಿಸ್ನೆಸ್ ಸಿಸ್ಟಮ್ಸ್ ಅಂಡ್ ಪ್ರಾಕ್ಟೀಸಸ್ ಚೇಂಜ್ ಇರುತ್ತೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಡಿಫ್ರೆಂಟ್ ಕಂಟ್ರೀಸ್ ಇನ್ವಾಲ್ವ್ ಆಗಿರುತ್ತೆ. ಪೊಲಿಟಿಕಲ್ ಸಿಸ್ಟಮ್ಸ್ ಚೇಂಜ್ ಇರುತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ. ಬಟ್ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಒಂದೇ ಕಂಟ್ರಿ ಇರೋದ್ರಿಂದ ಪೊಲಿಟಿಕಲ್ ಸಿಸ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ.
ಕರೆನ್ಸಿನೂ ಸಹ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದಾಗ ಸಿಂಗಲ್ ಕರೆನ್ಸಿ ಯೂಸ್ ಆಗುತ್ತೆ ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ. ಬಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಮಲ್ಟಿಪಲ್ ಕರೆನ್ಸಿಗಳು ಯೂಸ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಮಲ್ಟಿಪಲ್ ನೇಷನ್ಸ್ ಇನ್ವಾಲ್ವ್ ಆಗುತ್ತೆ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕಾನ್ಸೆಪ್ಟ್. ಇಷ್ಟು ಡಿಫರೆನ್ಸ್ ಮುಗೀತು, ಓಕೆನಾ? ಇಷ್ಟು ಡಿಫರೆನ್ಸ್ ಮುಗೀತು ಯಾವ್ದ್ರ ನಡುವೆ? ಡೊಮೆಸ್ಟಿಕ್ ಬಿಸ್ನೆಸ್ಗೂ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೂ, ಆರ್ ಇಂಟರ್ನಲ್ ಬಿಸ್ನೆಸ್ಗೂ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೂ ಡಿಫರೆನ್ಸ್ ನೋಡಿದ್ವಿ, ಮೀನಿಂಗು ನೋಡಿದ್ವಿ. ಈಗ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋದು ಒಂದು ಬಾಕ್ಸ್ ಆದ್ರೆ ಆ ಬಾಕ್ಸ್ ಅಲ್ಲಿ ಏನೇನು ಕಾನ್ಸೆಪ್ಟ್ಗಳು ಬರ್ತವೆ ಅಂತ ಅಷ್ಟೇ, ಅದನ್ನ ಸ್ಕೋಪ್ ಅಂತ ಕರೀತಾರೆ. ಈಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಂದು ಬಾಕ್ಸ್ ಅಂತ ತಿಳ್ಕೊಳ್ಳಿ, ಖಾಲಿ ಬಾಕ್ಸ್. ಆ ಎಂಟಿ ಬಾಕ್ಸ್ ಅಲ್ಲಿ ಏನೇನು ಕಾನ್ಸೆಪ್ಟ್ಗಳು ಬರ್ತವೆ ಆ ಕಾನ್ಸೆಪ್ಟ್ಸ್ ನ ಏನಂತ ಕರಿತೀವಿ? ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಏನೇನ್ ಕಾನ್ಸೆಪ್ಟ್ ಬರುತ್ತೆ ನೋಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಅಂದ್ರೆ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಏನೇನ್ ಬರುತ್ತೆ? ಫಸ್ಟ್ ಒನ್, ಮರ್ಕೆಂಟೈಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್. ಮರ್ಕೆಂಟೈಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್. ಮರ್ಕೆಂಟೈಸ್ ಅಂದ್ರೆ ಗೂಡ್ಸ್, ಅಷ್ಟೇ ಸಿಂಪಲ್. ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡೋದು, ಈ ಕಾನ್ಸೆಪ್ಟ್ ಬರುತ್ತೆ. ಇದನ್ನು ಮಾಡ್ತಾರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ. ಈಗ ನಾನು ಶೂನ ಪ್ರೊಡಕ್ಷನ್ ಮಾಡಿ USA ಗೆ ಎಕ್ಸ್ಪೋರ್ಟ್ ಮಾಡಿದೆ ಅಂದ್ರೆ ಕಳಿಸ್ತೆ, ಅದನ್ನ ಎಕ್ಸ್ಪೋರ್ಟ್ ಅಂತ ಕರೀತಾರೆ. ಈಗ ಶೂ ಪ್ರೊಡಕ್ಷನ್ಗೆ ನಂಗೆ ಲೆದರ್ ಬೇಕು, ನಾನು ಜರ್ಮನಿಂದ ತರಿಸ್ಕೊಂಡೆ, ಅದನ್ನ ಇಂಪೋರ್ಟ್ ಅಂತ ಕರೀತಾರೆ. ಅಫ್ಕೋರ್ಸ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ಗೆ ತುಂಬಾ ಪ್ರೊಸೀಜರ್ಸ್ ಇದೆ, ಕಸ್ಟಮ್ ಡ್ಯೂಟಿ ಕಟ್ಟೋದು ಸೇರಿ ತುಂಬಾ ಪ್ರೊಸೀಜರ್ಸ್ ಇದೆ. ಅದು ಈ ಚಾಪ್ಟರ್ ಒಳಗೆ ನಾವು ಮುಂದೆ ಕಲಿತಾ ಹೋಗ್ತೀವಿ, ಓಕೆನಾ? ಈ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡಿದ್ರು ಅದನ್ನ ಏನಂತ ಕರಿತೀವಿ ನಾವು? ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಇದು ಸ್ಕೋಪ್ ಒಳಗೆ ಕವರ್ ಆಗುತ್ತೆ, ಓಕೆನಾ? ನೆಕ್ಸ್ಟ್ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್. ಈಗ ಗೂಡ್ಸ್ ಆಯ್ತು, ಸರ್ವಿಸ್ ಆಯ್ತು, ಸಾರಿ ಗೂಡ್ಸ್ ಆಯ್ತು, ಈಗ ಸರ್ವಿಸ್ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡೋದು. ಸರ್ ನೀವು ಹಳೆ ಕ್ಲಾಸ್ ನಲ್ಲಿ ಹೇಳಿದ್ರಿ ಸರ್ವಿಸ್ ನ ಸ್ಟೋರ್ ಮಾಡಿ ಇಡೋಕ್ ಆಗೋದಿಲ್ಲ, ಕಣ್ಣಿಗೂ ಕಾಣಿಸಲ್ಲ, ಅದು ಮುಟ್ಟಕ್ಕೂ ಆಗೋದಿಲ್ಲ, ಅದನ್ನ ಹೆಂಗ್ ಎಕ್ಸ್ಪೋರ್ಟ್ ಮಾಡ್ತೀರಾ, ಹೆಂಗ್ ಇಂಪೋರ್ಟ್ ಮಾಡ್ತೀರಾ ಅಂತ ಕೇಳ್ಬೋದು. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಸರ್ವಿಸ್ ಈಸ್ ಅನ್ ಇಂಟ್ಯಾಂಜಿಬಲ್ ಫೋರ್ಸ್ ಅಂತ ಕರಿತೀವಿ. ಕಣ್ಣು ಕಾಣಿಸಲ್ಲ, ಅದನ್ನ ಮುಟ್ಟಕ್ ಆಗೋದಿಲ್ಲ, ಸ್ಟೋರ್ ಮಾಡಿ ಇಡಕ್ಕೂ ಆಗೋಲ್ಲ. ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಬಾಕ್ಸ್ ಅಲ್ಲಿ ಹಾಕ್ಬೇಕು, ಕರೆಕ್ಟ್ ಅಲ್ವಾ? ಈ ಸರ್ವಿಸ್ ಕಣ್ಣಿಗೆ ಕಾಣಿಸಲ್ಲ, ಕೈಗೂ ಸಿಗೋದಿಲ್ಲ, ಅದನ್ನ ಹೆಂಗ್ ಎಲ್ಲಿ ಬಾಕ್ಸ್ ಅಲ್ಲಿ ಹಾಕೋದು, ಬಾಕ್ಸ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಹೊರಗೆ ಕಳಿಸೋದು, ಕರೆಕ್ಟ್ ಅಲ್ವಾ ಅಂತ ಕೇಳ್ಬೋದು. ಯಾಕಂದ್ರೆ ಸರ್ವಿಸ್ ಇಸ್ ಅನ್ ಇಂಟ್ಯಾಂಜಿಬಲ್ ಫೋರ್ಸ್ ವಿಚ್ ಕೆನಾಟ್ ಬಿ ಸ್ಟೋರ್ಡ್ ಫಾರ್ ಲೇಟರ್ ಯೂಸ್, ವಿಚ್ ಕೆನಾಟ್ ಬಿ ಸೀನ್ ಆರ್ ವಿಚ್ ಕೆನಾಟ್ ಬಿ ಟಚ್ಡ್, ಕರೆಕ್ಟ್ ಅಲ್ವಾ? ಓಕೆ. ಸರ್ವಿಸ್ ಕೊಡೋರ್ನ ಎಕ್ಸ್ಪೋರ್ಟ್ ಮಾಡ್ಬೋದಾ, ಕರೆಕ್ಟ್ ಅಲ್ವಾ? ಡಾಕ್ಟರ್, ಈಗ ನೀವು ಮೆಡಿಕೇಶನ್, ಟ್ರೀಟ್ಮೆಂಟ್ ಕಣ್ಣು ಕಾಣಿಸೋದಿಲ್ಲ, ಟ್ರೀಟ್ಮೆಂಟ್ ಕೊಡೋದು ಕಣ್ಣು ಕಾಣಿಸುತ್ತೆ, ಅಲ್ಲಿಗಲ್ಲೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಟ್ರೀಟ್ಮೆಂಟ್ ಕೊಡೋದು ಬೇರೆ, ಟ್ರೀಟ್ಮೆಂಟ್ ಬೇರೆ. ಈಗ ಟೇಬಲ್ ಮಾಡೋದು ಬೇರೆ, ಟೇಬಲ್ ಬೇರೆ. ಟೇಬಲ್ ಮಾಡೋದು ನೋಡ್ಬೋದು ನೀವು, ಟೇಬಲ್ ನೋಡ್ಬೋದು, ಟೇಬಲ್ ಮುಟ್ ನೋಡ್ಬೋದು. ಅದೇ ತರ ಟ್ರೀಟ್ಮೆಂಟ್ ಕೊಡೋದು ನೋಡ್ಬೋದು, ಬಟ್ ಟ್ರೀಟ್ಮೆಂಟ್ ನೋಡಕ್ ಆಗೋದಿಲ್ಲ, ಅದೇ ಡಿಫ್ರೆನ್ಸ್, ಓಕೆನಾ? ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅದ್ರ ಎಫೆಕ್ಟ್ ಇರುತ್ತೆ, ಕರೆಕ್ಟ್ ಅಲ್ವಾ? ಈ ಟ್ರೀಟ್ಮೆಂಟ್ ಕೊಡೋರ್ನ ಎಕ್ಸ್ಪೋರ್ಟ್ ಮಾಡ್ಬೋದಾ? ಡಾಕ್ಟರ್, ಟ್ರೀಟ್ಮೆಂಟ್ ಇಸ್ ಅ ಸರ್ವಿಸ್, ಡಾಕ್ಟರ್ನ ಕಳಿಸಬಹುದು, ಫಾರಿನ್ ಕಳಿಸಿ ನೀವು ಅಲ್ಲಿರೋ ಪೇಷಂಟ್ಸ್ ಗೆ ಟ್ರೀಟ್ಮೆಂಟ್ ಕೊಟ್ಟು ಬರ್ರಿ, ಆಪರೇಷನ್ ಮಾಡಿ ಬರ್ರಿ ಅಂತ ಹೇಳ್ಬೋದು. ಇದ ಫಾರಿನ್ ಇಂದ ಡಾಕ್ಟರ್ ಕರ್ಸ್ಕೊಂತೀವಿ ನಾವು ತುಂಬಾ ಸೀರಿಯಸ್ ಕೇಸಸ್ ಅಲ್ಲಿ, ಕರೆಕ್ಟ್ ಅಲ್ವಾ? ಅವ್ರು ಬಂದ್ಬಿಟ್ಟು ಆಪರೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ. ಸೊ ಇಲ್ಲಿ ಸರ್ವಿಸ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಯ್ತಾ? ಆಯ್ತು, ರೈಟ್? ಓಕೆ. ಅದನ್ನು ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಲೈಸೆನ್ಸಿಂಗ್ ಅಂಡ್ ಫ್ರಾಂಚೈಸಿಂಗ್. ಏನಿದು ಲೈಸೆನ್ಸಿಂಗ್ ಅಂಡ್ ಫ್ರಾಂಚೈಸಿಂಗ್ ಅಂದ್ರೆ? ಲೈಸೆನ್ಸಿಂಗ್ ಅಂದ್ರೆ, ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಕೇಳ್ರಿ. ಇಲ್ಲಿ ನೀವು ಇಲ್ಲಿ ಪೂಮಾ ಶೋರೂಮ್, ಪೂಮಾ ಪ್ರೊಡಕ್ಷನ್ ಮಾಡ್ತಾ ಇದ್ರ, ಪೂಮಾ ಶೂ ಆರ್ ಪೂಮಾ ಟಿ ಶರ್ಟ್ಸ್, ಟ್ರ್ಯಾಕ್ ಸೂಟ್ಸ್ ಎಲ್ಲ ಪ್ರೊಡಕ್ಷನ್ ಮಾಡ್ತಾ ಇದ್ರ, ಓಕೆ. ಎಲ್ಲ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ವೆಲ್ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್, ಇದು ತುಂಬಾ ಜನ ತಗೊಂತಾರೆ, ತುಂಬಾ ಸೇಲ್ಸ್ ಆಗ್ತಿದೆ. ಈಗ ಎಕ್ಸಾಂಪಲ್, ಜರ್ಮನಿನಲ್ಲಿ ಇಲ್ಲ USA ನಲ್ಲಿ ಏನ್ ಮಾಡ್ತಾರೆ, ಒಬ್ರು ಪರ್ಮಿಷನ್ ಕೇಳ್ತಾರೆ ನಿಮ್ಮನ್ನ, ನಾವು ಪೂಮಾ ನಿಮ್ಮ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ, ನಮಗೂ ಅದನ್ನ ಹೇಳ್ಕೊಡಿ, ಆ ಪ್ರಾಡಕ್ಟ್ ಹೇಗೆ ಪ್ರೊಡಕ್ಷನ್ ಮಾಡ್ತೀರಾ, ಆ ಪ್ರೊಡಕ್ಷನ್ ಸೀಕ್ರೆಟ್ ಹೇಳ್ಕೊಡಿ, ನಿಮ್ಮ ಲೋಗೋ ಇದೆಯಲ್ಲ ಅದನ್ನ ನೀವು ಕಾಪಿರೈಟ್ ಮಾಡಿಸಿದ್ದೀರಾ, ಸೊ ಅದನ್ನ ಯೂಸ್ ಮಾಡ್ಕೊಂತೀವಿ ನಾವು ಲೀಗಲ್ ಆಗಿ ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಾ, ಅವ್ರು ಪರ್ಮಿಷನ್ ಕೊಡ್ತೀರಾ, ಆಯ್ತು ಈ ಪೂಮಾ ಏನ್ ಮಾಡ್ತೀರಾ, ಈ ಪೂಮಾ ಲೋಗೋನ, ಈ ಬ್ರ್ಯಾಂಡ್ ನ ನೀವು ಯೂಸ್ ಮಾಡ್ಕೊಳ್ರಿ, ಪ್ಲಸ್ ಅದನ್ನ ಪ್ರೊಡಕ್ಷನ್ ಮಾಡೋ ಸೀಕ್ರೆಟ್ ಹೇಳ್ಕೊಡ್ತೀರ, ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡೋದು ಆಗಿರ್ಬೋದು, ಡಿಸೈನ್ ಇರ್ಬೋದು, ಎಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ.
ಸೊ ದಟ್ ಅವರು US ನಲ್ಲಿ ಪೂಮಾ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಪೂಮಾ ಶೂ, ಟ್ರ್ಯಾಕ್ ಸೂಟ್, ದೋಸ್ ಥಿಂಗ್ಸ್ ಅವರು ಮಾರ್ತಾರೆ ಸೇಮ್ ಲೋಗೋನ ಇಟ್ಕೊಂಡು. ಓಕೆನಾ, ಸೇಮ್ ಹೆಸರನ್ನ ಇಟ್ಕೊಂಡು. ಬಟ್ ನೀವು ಫ್ರೀಯಾಗಿ ಕೊಡೋದಿಲ್ಲ ಇಲ್ಲಿ, ನೀವು ಅವ್ರ ಹತ್ರ ದುಡ್ಡಿಸ್ಕೊಂತೀರ ಎಷ್ಟು ಅಂತ. ಅದನ್ನ ಏನಂತ ಕರೀತಾರೆ, ಲೈಸೆನ್ಸಿಂಗ್ ಅಂತ ಕರೀತಾರೆ. ಅಂದ್ರೆ ನೀವು ಅವ್ರಿಗೆ ಲೈಸೆನ್ಸ್ ಕೊಡ್ತೀರಾ ನಿಮ್ಮ ಬ್ರ್ಯಾಂಡ್ ನೇಮ್ ಯೂಸ್ ಮಾಡೋದಕ್ಕೆ, ನಿಮ್ಮ ಪ್ರೊಡಕ್ಷನ್ ಸೀಕ್ರೆಟ್ ನ ತಿಳ್ಕೊಂಡು ಅದನ್ನ ಯೂಸ್ ಮಾಡೋದಕ್ಕೆ. ಇದು ಗೂಡ್ಸ್ಗೆ. ಅದೇ ಸರ್ವಿಸ್ಗೆ ನೀವು ಪರ್ಮಿಷನ್ ಕೊಟ್ರೆ ಫ್ರಾಂಚೈಸಿಂಗ್ ಅಂತ ಕರೀತಾರೆ. ಒಂದೇ ವ್ಯತ್ಯಾಸ, ಗೂಡ್ಸ್ಗೆ ನೀವು ಪರ್ಮಿಷನ್ ಕೊಟ್ರೆ ಲೈಸೆನ್ಸಿಂಗ್ ಅಂತ ಕರೀತಾರೆ, ಸರ್ವಿಸ್ಗೆ ಪರ್ಮಿಷನ್ ಕೊಟ್ರೆ ಅದನ್ನ ಫ್ರಾಂಚೈಸಿಂಗ್ ಅಂತ ಕರೀತಾರೆ. ಸರ್ವಿಸ್ ಅಂದ್ರೆ ಎಕ್ಸಾಂಪಲ್ ನೀವಿಲ್ಲಿ ನೋಡ್ಬೋದು, ಮೆಕ್ಡೊನಾಲ್ಡ್ಸ್ ಇರ್ಬೋದು, ಇದು ಫಾರಿನ್ ಪ್ರಾಡಕ್ಟ್ಸ್, ಕರೆಕ್ಟ್ ಇಲ್ವಾ? ಫಾರಿನ್ ಕಂಪನಿ ಅದು ಮೆಕ್ಡೊನಾಲ್ಡ್ಸ್. KFC ಇರ್ಬೋದು, ಇದು ಫಾರಿನ್. ಅವ್ರು ಏನ್ ಮಾಡಿದ್ದಾರೆ, ಫಾರಿನ್ ಇಂದ ಪರ್ಮಿಷನ್ ಕೊಟ್ಟಿದ್ದಾರೆ ಇಂಡಿಯಾದಲ್ಲಿ ಆ ಹೆಸರನ್ನ ಯೂಸ್ ಮಾಡ್ಕೊಂಡು, ಪ್ಲಸ್ ಆ ರೆಸಿಪಿನ ಯೂಸ್ ಮಾಡೋದಕ್ಕೆ, ಆ ಸೀಕ್ರೆಟ್ ತಿಳಿಸ್ಕೊಟ್ಟಿರ್ತಾರೆ ಅದನ್ನ ಯೂಸ್ ಮಾಡ್ಕೊಳಕ್ಕೆ, ಪ್ಲಸ್ ಅದಕ್ಕೆ ಅವ್ರು ದುಡ್ಡು ಇಸ್ಕೊಂಡಿರ್ತಾರೆ, ಪರ್ಮಿಷನ್ ಕೊಟ್ಟಿರ್ತಾರೆ, ದುಡ್ಡು ಇಸ್ಕೊಂಡಿರ್ತಾರೆ. ಅದನ್ನ ಫ್ರಾಂಚೈಸಿಂಗ್ ಅಂತ ಕರೀತಾರೆ. ಇದನ್ನ ಮಾಡಿದ್ರು ಏನಂತಾರೆ, ಅದನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಓಕೆ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅಂದ್ರೆ ನಿಮ್ಮ ಕಂಪನಿ ಶೇರ್ಸ್ ಅಂಡ್ ಡಿಬೆಂಚರ್ಸ್ ನ ಫಾರಿನರ್ ತಗೊಂಡಿರ್ತಾರೆ, ತಗೊಂಡು ನಿಮ್ಮ ಕಂಪನಿ ಒಳಗೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇಲ್ಲ ನೀವು ಒಂದು ಬ್ರಾಂಚ್ ಓಪನ್ ಮಾಡಿರ್ತೀರಾ US ನಲ್ಲಿ, ಆ ಬ್ರಾಂಚ್ ಅಲ್ಲಿ ಫಾರಿನರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಓಕೆ, ಅಂದ್ರೆ ನಿಮ್ಮ ಕ್ಯಾಪಿಟಲ್ ಅಲ್ಲಿ ಫಾರಿನರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಫಾರಿನ್ ದುಡ್ಡು ಇರುತ್ತೆ. ಅದನ್ನು ಏನಂತ ಕರೀತಾರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಇಷ್ಟು ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಬರುತ್ತೆ. ಯಾವ್ದು ಮರ್ಕೆಂಡೈಸ್ ಅಂದ್ರೆ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿಬಹುದು, ಇಂಪೋರ್ಟ್ ಮಾಡಿದ್ರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಸರ್ವಿಸ್ ನ ಎಕ್ಸ್ಪೋರ್ಟ್ ಮಾಡಿದ್ರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ, ಇಂಪೋರ್ಟ್ ಮಾಡ್ಕೊಂಡ್ರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಗೂಡ್ಸ್ ನ ನಿಮ್ಮ ಗೂಡ್ಸ್ ನ ಅಲ್ಲಿ ಯೂಸ್ ಮಾಡೋದಕ್ಕೆ, ಮಾರೋದಕ್ಕೆ, ಅದನ್ನ ಪ್ರೊಡಕ್ಷನ್ ಮಾಡೋದಕ್ಕೆ, ಅದನ್ನ ಬ್ರ್ಯಾಂಡ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ರೆ ದುಡ್ಡು ತಗೊಂಡು ಅದನ್ನ ಲೈಸೆನ್ಸಿಂಗ್ ಅಂತ ಕರೀತಾರೆ. ಸರ್ವಿಸ್ಗೆ ಸಂಬಂಧಪಟ್ಟಿದ್ದಂದ್ರೆ ಫ್ರಾಂಚೈಸಿಂಗ್ ಅಂತ ಕರೀತಾರೆ. ಫಾರಿನ್ ಕರೆನ್ಸಿ ಇರುತ್ತೆ, ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇರುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ, ಅವಾಗ್ಲೂ ಅದನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ನ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಏನು ನೆಕ್ಸ್ಟ್ ಟಾಪಿಕ್ ಅಂದ್ರೆ, ನಾವೇನ್ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂದ ಏನೇನ್ ಬೆನಿಫಿಟ್ ಇದೆ, ಯಾರಿಗೆ, ನಮ್ಮ ಕಂಟ್ರಿಗೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ನಮ್ಮ ಕಂಟ್ರಿ ಒಳಗೆ ಮಾಡಿದ್ರೆ ನಮ್ಮ ಕಂಟ್ರಿಗೆ ಏನ್ ಬೆನಿಫಿಟ್ಸ್ ಇದೆ ಅಂತ ನೋಡ್ತೀವಿ. ಪ್ಲಸ್ ಆ ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಮಾಡೋ ಫರ್ಮ್ಗೆ, ಇವಾಗ ನಿಮ್ಮ ಬಿಸ್ನೆಸ್ ಇದೆ, XYZ ಬಿಸ್ನೆಸ್ ಇದೆ, ನಿಮ್ಮ ಕಂಪನಿ ಇದೆ XYZ ಅಂತ, ನಿಮ್ಮ ಕಂಪನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಮಾಡಿದ್ರೆ ನಿಮ್ಮ ಕಂಪನಿಗೆ ಏನ್ ಬೆನಿಫಿಟ್ ಇದೆ ಅಂತ ನೋಡ್ತೀವಿ. ಓಕೆನಾ? ಅದಾದ್ಮೇಲೆ ಯಾವ್ಯಾವ ರೂಪದಲ್ಲಿ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.